ಮಿಡಲ್ ಕ್ಲಾಸ್ ಅನ್ನೋ ಟ್ರ್ಯಾಪ್, ಈ ಒಂದು ಟ್ರ್ಯಾಪ್ ಇಂದ ಆಚೆ ಬರೋದು ಹೇಗೆ? ನಾವು ಮಿಡಲ್ ಕ್ಲಾಸ್ ನಾವು ಅಂತ ಹೇಳಿನೇ ನಾವು ಜೀವನ ಪೂರ್ತಿನೂ ನಾವು ಮಿಡಲ್ ಕ್ಲಾಸ್ ಆಗಿನೇ ಉಳಿದ್ಬಿಡ್ತೀವಿ. ಸೊ ಮಿಡಲ್ ಕ್ಲಾಸ್ ಅನ್ನೋ ಕ್ಯಾಟಗರಿ ಎಲ್ಲಿ ಬರ್ತಾರಂದ್ರೆ, ಇಲ್ಲಿ ಬಡವರು ಅಲ್ಲ, ಪೂರ್ತಿ ತಿನ್ನಕ್ಕೆ ಅನ್ನನೇ ಇಲ್ಲ, ಒಂದು ತುಕ್ಕು ನಾವು ಕಷ್ಟಪಡಬೇಕು, ಕೂಲಿ ಮಾಡಬೇಕು, ಆ ಥರ ಕ್ಯಾಟಗರಿ ಅಂತೂ ಬರಲ್ಲ. ಇನ್ನು ಅಪ್ಪರ್ ಕ್ಲಾಸ್ ಪೀಪಲ್ ಅಂದರೆ ಎಲ್ಲ ದುಡ್ಡಿರುತ್ತೆ, ಸ್ವಂತ ಮನೆ ಇರುತ್ತೆ, ಎಲ್ಲನೂ ಇರುತ್ತೆ. ಈ ಮಿಡಲ್ ಕ್ಲಾಸ್ ಅಂದ್ರೆ ಯಾರು ಅಂದರೆ, ಸ್ವಂತ ಮನೆ ಇರಲ್ಲ, ಒಂದು ಆ್ಯಕ್ಟಿವಾ ಗಾಡಿ, ಸ್ಕೂಟಿ, ಅವ್ರ ಅಪ್ಪ ಅಮ್ಮನ ದುಡಿತಾ ಇರ್ತಾರೆ, ಇಲ್ಲ ಅವರು ದುಡಿತಾ ಇರ್ತಾರೆ. ಆ್ಯಂಡ್ ಅವ್ರಿಗೆ ಏನಾದರೂ ಒಂದು ಸಾಧಿಸಬೇಕು ಅಂದಾಗ ಒಂದು ಖುಷಿ ಇರಲ್ಲ, ಒಂದು ಬ್ಯಾಕ್ ಸಪೋರ್ಟ್ ಇರಲ್ಲ. ಸೊ ಈ ರೀತಿ ಒಂದು ಕ್ಯಾಟಗರಿ ಪೀಪಲ್ನ ನಾವು ಮಿಡಲ್ ಕ್ಲಾಸ್ ಪೀಪಲ್ ಅಂತ ಕರಿತೀವಿ. ಸೊ ಅವ್ರ ಜೀವನ ಯಾವಾಗಲೂ ನಾರ್ಮಲ್ ಆಗಿ ಇರುತ್ತೆ. ಕಾಲೇಜ್ ಮುಗಿದ್ರೆ ಕೆಲ್ಸಕ್ಕೆ ಸೇರ್ಕೋ, ದುಡಿ, ಮನೆಗೆ ಬಾ, ಮತ್ತೆ ಕೆಲ್ಸಕ್ಕೆ ಹೋಗು, ಮನೆಗೆ ಬಾ, ಇಷ್ಟೇ ಅವ್ರ ಲೈಫು. ಮತ್ತು EMI ಮಾಡು, ಲೋನ್ ತೊಗೋ, ಗಾಡಿ ತೊಗೋ, ಮನೆ ಕಟ್ಟು, ಇಷ್ಟೇ ಅವ್ರ ಲೈಫು. ಇದು EMI ಕಟ್ತಾ ಈ ಒಂದು ಮಿಡಲ್ ಕ್ಲಾಸ್ ಜೀವನನ ಅವರು ಅವರಾಗಿನೇ ತೊಗೊಂಡು ಅವರೇ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನನ್ನ ಜೀವನ ಇಷ್ಟೇನೆ ಅಂತ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗಡೆ ಬರೋಕ್ಕೆ ಯಾವ್ಯಾವ ವೇಸ್ ಇದೆ ಅಂತ ನಾನು ಹೇಳ್ತೀನಿ. ನಾನು ಏನಕ್ಕೆ ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ ಅಂದರೆ, ಬಿಕಾಸ್ ನನಗೆ ಗೊತ್ತು ಮಿಡಲ್ ಕ್ಲಾಸ್ ಅನ್ನೋ ಲೈಫ್ ಹೇಗಿರುತ್ತೆ ಅಂತ. ಸೊ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಆಗಿರೋ ಪ್ರಕಾರ ನಿಮಗೆ ಒಂದು ಅಡ್ವೈಸ್ ಕೊಟ್ಟಾಗ ನೀವು ಅದನ್ನು ತೊಗೋಬೋದು. ಆ್ಯಂಡ್ ನನಗಿರೋ ನಾಲೆಡ್ಜ್ ಪ್ರಕಾರ ನಿಮಗೆ ಒಂದು ಅಡ್ವೈಸ್ ಕೊಟ್ಟಾಗ ಯಾವ ರೀತಿ ಯಾವ್ಯಾವ ವಿಧಾನಗಳಿದ್ದಾವೆ ಮಿಡಲ್ ಕ್ಲಾಸ್ ಅನ್ನೋ ಟ್ರ್ಯಾಪಿಂದ ಆಚೆ ಬರೋಕ್ಕೆ ಅಂತ ಹೇಳಿದಾಗ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಇವತ್ತಿನ ವಿಡಿಯೋ ತಡ ಮಾಡೋದು ಬೇಡ, ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 6 ರಿಂದ 7 ಟಿಪ್ಸ್ನ ಕೊಡ್ತೀನಿ. ನಾನು ಫೈನಾನ್ಷಿಯಲ್ ಟಿಪ್ಸ್ನ ಕೊಡ್ತೀನಿ, ಯಾವ ರೀತಿ ನೀವು ಮಿಡಲ್ ಕ್ಲಾಸ್ ಅನ್ನೋ ಟ್ರ್ಯಾಪಿಂದ ಹೊರಗಡೆ ಬರ್ಬೋದು. ಆ್ಯಂಡ್ ನಾನು ಕೊಡೋ ಪ್ರತಿಯೊಂದು ಟಿಪ್ಸ್ನು ನೀವು ಮಾಡಿದ್ರೆ, ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಸ್ವಲ್ಪ ಸಕ್ಸಸ್ ಪಡಿತೀರ ಲೈಫಲ್ಲಿ ಅಂತ ನಾನು ನಂಬ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋಗೆ. ಸೊ ಮೊದಲನೇದು, ಯಾವಾಗಲೂ ಅಷ್ಟೇ ಸೇವಿಂಗ್ಸ್ ಹ್ಯಾಬಿಟ್ನ ಬೆಳೆಸ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಈಸ್ ಕ್ರಿಯೇಟ್ ಎ ಹ್ಯಾಬಿಟ್ ಆಫ್ ಸೇವಿಂಗ್. ಈಗ ಫಾರ್ ಎಕ್ಸಾಂಪಲ್, ತಿಂಗಳಿಗೆ ನೀವು 30,000 ದುಡಿತಾ ಇದ್ದೀರಾ, ಇಲ್ಲ 20,000 ದುಡಿತಾ ಇದ್ದೀರಾ, ಅಂದರೆ ನಿಮ್ಮ ಎಷ್ಟೇ ಸ್ಯಾಲ್ರಿ ಇರಲಿ, ಅದರಲ್ಲಿ 20%ಇಂದ 30% ಸೇವಿಂಗ್ಸ್ ಅಂತಲೇ ಇಟ್ಬಿಡಿ. ನೀವು 20%ಇಂದ 30% ಸೇವ್ ಮಾಡಿ ಆ ಅಮೌಂಟ್ನ. ಸೇವ್ ಅಂದರೆ ಯಾವ ರೀತಿ? ಈಗ ಸೇವ್ ಅಂದರೆ ತುಂಬ ರೀತಿ ಬರುತ್ತೆ. ಒಬ್ಬರು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕ್ತಾರೆ, ಒಬ್ಬರು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾರೆ, FDಲಿ ಇಡ್ತಾರೆ, ಪೋಸ್ಟ್ ಆಫೀಸಲ್ಲಿ ಇಡ್ತಾರೆ, RD ಮಾಡ್ತಾರೆ, PPF ಮಾಡ್ತಾರೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ LIC. ಇದೆಲ್ಲ ಬಿಟ್ಟು ಸ್ವಲ್ಪ ಜನ ಹುಂಡಿಯಲ್ಲೂ ಹಾಕ್ತಾರೆ, ಬಟ್ ಅದರಿಂದ ಇಂಟ್ರೆಸ್ಟ್ ಬರಲ್ಲ, ಬಟ್ ಆದರೂ ಸೇವ್ ಮಾಡ್ತಾರೆ. ಬಟ್ ನೋಡಿ, ಈ ರೀತಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೇವಿಂಗ್ಸ್ ಇದ್ದಾವೆ. ಬಟ್ ಅಲ್ಟಿಮೇಟ್ಲಿ ಏನೇನು ಗೋಲು? ಸೇವಿಂಗ್ಸ್. ನಿಮ್ಮ ಒಂದು ಟೋಟಲ್ ಇನ್ಕಮಲ್ಲಿ ಸ್ವಲ್ಪ ಅಮೌಂಟ್ನ, ಇಲ್ಲ ಇಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ನ ನೀವು ಸೇವ್ ಮಾಡ್ತಾ ಹೋಗಿ. ಓಕೆ, ಈಗ ಫಾರ್ ಎಕ್ಸಾಂಪಲ್, ಈಗ ನಿಮಗೆ 30,000 ಸಂಬಳ ಇದೆ. 30,000ದಲ್ಲಿ 20%ನ ನೀವು ಸೇವ್ ಮಾಡಿ. ಈಗ 30,000 20% ಎಷ್ಟು? 6,000. ಓಕೆ, ಸೊ 6,000 ನೀವು ಸೇವ್ ಮಾಡ್ತಾ ಬನ್ನಿ. 6,000 ದೊಡ್ಡ ಅಮೌಂಟೇ. ಸೊ ಇದು ನಿಮಗೆ ಒಂದು ಹ್ಯಾಬಿಟ್ ಆಗುತ್ತೆ. ಈ ಒಂದು ಹ್ಯಾಬಿಟ್ನ ನೀವು ಬೆಳೆಸ್ಕೊಂಡಾಗ ಡಿಸಿಪ್ಲಿನ್ ಬರುತ್ತೆ ಮೈಂಡಲ್ಲಿ. ಡಿಸಿಪ್ಲಿನ್ ಬಂದಾಗ ನೀವು ತಾನೇ ನೀವು ಅಮೌಂಟ್ನ ಸೇವ್ ಮಾಡ್ತಾ ಬರ್ತೀರಾ. ಇದು ಒಂದು ಹ್ಯಾಬಿಟ್ನ ನೀವು ಬೆಳೆಸ್ಕೋತೀರಾ, ಸೇವ್ ಮಾಡೋಂಥ ಹ್ಯಾಬಿಟ್ನ. ಇದು ಮೊದಲನೇ ಒಂದು ಫಿನಾನ್ಷಿಯಲ್ ಟಿಪ್. ಈಗ ಸೆಕೆಂಡ್ ಫೈನಾನ್ಷಿಯಲ್ ಟಿಪ್ ಏನು? ಕ್ರಿಯೇಟ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ಸ್. ಈಗ ನೋಡಿ, ಇದು ಚಾಲೆಂಜಿಂಗ್ ಪಾರ್ಟ್. ಈಗ ಕ್ರಿಯೇಟಿವ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂದರೆ, ಈಗ ನಾನು ಎಕ್ಸಾಂಪಲ್ ನಾನು ಏನೇ ಎಕ್ಸಾಂಪಲ್ ತೊಗೊಂಡ್ರೆ ನನಗೆ ತೊಗೊತೀನಿ ನಾನು. ಸೊ ಈಗ ನಾನು ಕೆಲ್ಸಕ್ಕೆ ಹೋಗ್ತೀನಿ, ದುಡಿತೀನಿ, ಬರ್ತೀನಿ, ಒಂದೇ ಸೋರ್ಸ್ ಆಫ್ ಇನ್ಕಮ್. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಹೇಗೆ ಕ್ರಿಯೇಟ್ ಮಾಡೋದು? ಸೊ ಬೈ ಮಿಸ್ಟೇಕ್ ಆಗಿ, ಇಲ್ಲ ಏನೋ ಒಂದು ತಪ್ಪು ನಡೆದು, ಇಲ್ಲ ಏನೋ ಒಂದು ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಕೆಲಸ ಕಳ್ಕೊಂಡ್ರೂ ನಮಗೆ ಇನ್ನೊಂದು ಸೋರ್ಸಿಂದ ಇನ್ಕಮ್ ಬರ್ತಾ ಇರಬೇಕು. ಇಲ್ಲ ನಾವು ಇನ್ನೊಂದು ಸೋರ್ಸ್ ಮೇಲೆ ಡಿಪೆಂಡ್ ಆಗಿರ್ಬೋದು. ಅಟ್ಲೀಸ್ಟ್ ಸ್ವಲ್ಪ ನನ್ನ ಕೆಲಸ ಸಿಗೋವರೆಗೂ ನಾನು ಆ ಒಂದು ಸೋರ್ಸ್ ಮೇಲೆ ಡಿಪೆಂಡ್ ಆಗಿರ್ತೀನಿ. ಈ ರೀತಿ ಡಿಪೆಂಡ್ ಆಗ್ತೀವಲ್ಲ, ಅದನ್ನು ನಾವು ಸೆಕೆಂಡ್ ಸೋರ್ಸ್, ಇಲ್ಲ ಥರ್ಡ್ ಸೋರ್ಸ್, ಇಲ್ಲ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಕರಿತೀವಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಇನ್ಕಮ್ ಟ್ಯಾಕ್ಸಲ್ಲಿ 5 ಹೆಡ್ಸ್ ಆಫ್ ಇನ್ಕಮಲ್ಲಿ ಲಾಸ್ಟ್ ಬರುತ್ತಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ನಾವು ಓದಿದ್ವಿ BCom ನಿಮಗೆಲ್ಲ ನೆನಪಿರುತ್ತೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ ಏನು? ನಾನು ಸೈಟ್ ತೊಗೊಂಡು ಮನೆ ಕಟ್ಟಿದ್ರೆ ಅಲ್ಲಿಂದ ನಂಗೆ ರೆಂಟ್ ಬರುತ್ತೆ, ಇದು ಇನ್ಕಮ್. ಇನ್ಕಮ್ ಫ್ರಮ್ ಸ್ಯಾಲ್ರಿ, ದುಡಿತೀನಿ, ಸ್ಯಾಲ್ರಿ ಬರುತ್ತೆ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್,
ಇನ್ವೆಸ್ಟ್ ಮಾಡ್ತಿದ್ದೀನಿ, ನನಗೆಲ್ಲೋ ಕ್ಯಾಪಿಟಲ್ ಸಿಗ್ತಿದೆ, ಚೆನ್ನಾಗಿ ಗೇನ್ ಆಗ್ತಿದೆ, ನನಗೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ನಾನು ಬಿಸ್ನೆಸ್ ಕಟ್ಟಿದ್ದೀನಿ, ನನ್ನ ಬಿಸ್ನೆಸ್ಸಿಂದ ನನಗೆ ರೆವೆನ್ಯೂ ಬರ್ತಿದೆ, ನನಗೆ ಪ್ರಾಫಿಟ್ ಬರ್ತಿದೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ PAT. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂದರೆ ನಾವೇನು ಕ್ರಿಯೇಟ್ ಮಾಡ್ತೀವಲ್ಲ ಅದು ನಮಗೆ ಪ್ಯಾಸಿವ್ ಇನ್ಕಮ್ ಅಂತೀವಲ್ಲ, ಅದು ನಮಗೆ ಅದರ್ ಸೋರ್ಸಸ್. ಈಗ ನಾನು ಹೇಳ್ತಾ ಇರೋದು ಅದೇ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಹೇಗೆ ಕ್ರಿಯೇಟ್ ಮಾಡೋದು ಸರ್? ನೋಡಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಕ್ರಿಯೇಟ್ ಮಾಡೋದು ತುಂಬ ಈಸಿ. ಈಗ ಆನ್ಲೈನಲ್ಲಿ ತುಂಬ ನೀವು ನೋಡ್ತೀರಾ, ನೀವು ಇಷ್ಟು ರೂಪಾಯಿ ಕಟ್ಟಿ ನಾನು ನಿಮಗೆ ಆನ್ಲೈನ್ ಕೋರ್ಸ್ ಹೇಳ್ಕೊಡ್ತೀನಿ, ಬೇಗ ಹೇಗೆ ಅರ್ನ್ ಮಾಡಬೇಕು, ಈ ರೀತಿ ತುಂಬ ಬಂದಿದ್ದಾವೆ. ಫೇಕು ಇದ್ದಾವೆ, ರಿಯಲು ಇದ್ದಾವೆ. ಸೊ ನೀವೇನು ಮಾಡಿ, ಈಗ ನಿಮ್ಮ ಒಂದು ಸ್ಯಾಲ್ರಿ ಅಂತೂ ಫಸ್ಟ್ ಸೋರ್ಸ್ ಇದ್ದೇ ಇರುತ್ತೆ. ನೀವು ಕೆಲಸಕ್ಕೆ ಹೋಗ್ತಿದ್ರೆ ಸ್ಯಾಲ್ರಿ ಬಂದೇ ಬರುತ್ತೆ. ಸ್ಯಾಲ್ರಿಯಲ್ಲಿ ಬೇರೆ ಬೇರೆ ಸೋರ್ಸ್ ಇನ್ಕಮ್ನ ಕ್ರಿಯೇಟ್ ಮಾಡೋದು ಹೇಗೆ ಬೇಕಾದ್ರೆ ಇದ್ರ ಮೇಲೆ ಸಪ್ರೇಟಾಗಿ ನಾನು ವಿಡಿಯೋ ಬೇಕಾದ್ರೆ ಮಾಡ್ತೀನಿ, ನೀವು ಕಮೆಂಟ್ ಮಾಡಿದ್ರೆ ನಾನು ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ನಿಮಗೆ ಟಿಪ್ಸ್ ಕೊಡಬೇಕು ಅಂದರೆ ಫಸ್ಟ್ ಥಿಂಗ್ ಏನು ಮಾಡಿ, ಇನ್ವೆಸ್ಟ್ ಮಾಡಿ. ಆ ದುಡ್ಡನ್ನ ಎಲ್ಲಿ? ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಆ ದುಡ್ಡು ಲಾಸ್ ಆಗಬಾರ್ದು, ಅದು ತಲೆಯಲ್ಲಿ ಇಟ್ಕೊಳ್ಳಿ. ಆ ದುಡ್ಡು ಲಾಸ್ ಆಗಬಾರ್ದು, ಆ ದುಡ್ಡು ಲಾಸ್ ಆಗಬೇಕು ಅಂತ ಇಲ್ಲ ಆಗಬಾರ್ದು ಅಂತ ಇದ್ರೂ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ ಚೂಸ್ ಮಾಡಿ. ಬಿಕಾಸ್ ಮಾರ್ಕೆಟ್ ಈಸ್ ಆಲ್ವೇಸ್ ವೊಲಟೈಲ್. ಅದೇ ನೀವು ಇಲ್ಲ ನಂದು ದುಡ್ಡು ಸೇವ್ ಆಗಬೇಕು, ಲಾಸ್ ಆಗಬಾರ್ದು ಅಂದರೆ ನೀವು ಅದನ್ನು RD ಮಾಡಿ, ರೆಕರಿಂಗ್ ಡೆಪಾಸಿಟ್, PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಕಟ್ಟಿ, ಇಲ್ಲ ಬ್ಯಾಂಕಲ್ಲಿ ಕಟ್ಟಿ, ಇಲ್ಲ ಈ ಥರ ಡಿಫ್ರೆಂಟ್ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಇರುತ್ತಲ್ಲ, LIC, ಅಲ್ಲಿ ಇನ್ವೆಸ್ಟ್ ಮಾಡಿ. ಬಿಕಾಸ್ ಅಲ್ಲಿ ಗೌರ್ಮೆಂಟ್ ಖುದ್ದು ಇನ್ವಾಲ್ವ್ ಆಗಿರುತ್ತಲ್ಲ, ಸೊ ನಿಮ್ಮಲ್ಲಿ ರಿಸ್ಕ್ ಇರಲ್ಲ. ಬಟ್ ಅಲ್ಟಿಮೇಟ್ಲಿ ಏನಿದೆ, ಸೆಕೆಂಡ್ ಸೇವ್ ಮಾಡ್ತಾ ಇರೋದು ನೀವು ಇನ್ಕಮ್. ಇವಾಗ ಅಲ್ಲಿ ಜಾಬ್ ಬಿಟ್ಟರು ನೀವು ಕಳ್ಕೊಂಡ್ರು ನಿಮ್ಗಿಲ್ಲಿ ಅಟ್ಲೀಸ್ಟ್ 3 ತಿಂಗಳು 4 ತಿಂಗಳು ಬೇರೆ ಜಾಬ್ ಸಿಗೋವರೆಗೂ ಅಟ್ಲೀಸ್ಟ್ ಸರ್ವೇ ಆಗಬೇಕಲ್ಲ. ಆ ಸರ್ವೈ ಪೀರಿಯಡು ನಿಮ್ಗೆ ಯಾವುದು ದುಡ್ಡು ಸೇವ್ ಮಾಡ್ತಿರಲ್ಲ ಆ ದುಡ್ಡು ನಿಮ್ಗೆ ಹೆಲ್ಪ್ ಆಗಬೇಕು. ಇದನ್ನ ನಾವು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂತಲೂ ಕರಿತೀವಿ, ಜೊತೆಗೆ ಒಂದು ಎಮರ್ಜೆನ್ಸಿ ಫಂಡ್ ಅಂತಲೂ ಕರಿತೀವಿ. ಸೊ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಸ್ಯಾಲ್ರಿ, ಸೆಕೆಂಡು ಇನ್ವೆಸ್ಟ್ಮೆಂಟ್, ಎಲ್ಲಾದರೂ ಇವಾಗ ನಾನು ಹೇಳಿದೆ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಆರ್ ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿ. ಥರ್ಡ್ ಒನ್ನು, ನಿಮ್ಗೆ ಏನಾದರೂ ಸ್ಕಿಲ್ಸ್ ಇದೆಯಾ? ಇದು ಮೇನ್ ಇಂಪಾರ್ಟೆಂಟ್. ಏನೋ ಒಂದು ಸ್ಕಿಲ್ ಇರಲಿ, ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ. ಎಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಎಡಿಟಿಂಗ್ ಸ್ಕಿಲ್ಸ್ ಬರುತ್ತೆ, ವಿಡಿಯೋ ಎಡಿಟ್ ತುಂಬ ಚೆನ್ನಾಗಿ ಮಾಡ್ತೀರಿ, ವಿಡಿಯೋ ಎಡಿಟ್ fiverr.com ಅಂತಿದೆ, ಬೇರೆ ಬೇರೆ ನಿಜವಾಗ್ಲೂ ಟ್ರೂ ವೆಬ್ಸೈಟ್ಸ್ ಇದ್ದಾವೆ. ಬೇಕಾದ್ರೆ ಆ ವೆಬ್ಸೈಟ್ ನೇಮ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಲ್ಲೋಗಿ ನೀವು ಅರ್ನ್ ಮಾಡ್ಬೋದು. ಸೊ ಈ ರೀತಿಯ ಪ್ಯಾಸಿವ್ ಇನ್ಕಮ್ ಇದಾವೆ, ಅಲ್ಲಿ ನಿಮಗೆ ಪ್ರಾಜೆಕ್ಟ್ಸ್ ಇರುತ್ತೆ, ಅಲ್ಲೋಗಿ ನೀವು ಅರ್ನ್ ಮಾಡ್ಬೋದು, ಅಲ್ಲಿಂದ ನೀವು ಇನ್ಕಮ್ ಗಳಿಸ್ಬೋದು, ಇದನ್ನು ಮಾಡ್ಬೋದು. ಆ್ಯಂಡ್ ಯಾವುದೂ ಇಲ್ವಾ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಯಾಕೆ ಹೇಳ್ತಿದ್ದೀವಿ ಅಂದರೆ ನಿಮಗೆ ನಾಲೆಡ್ಜ್ ಇರುತ್ತೆ, ಬಟ್ ನಿಮಗೆ ಯಾವುದು ಪುಷ್ ಇರಲ್ಲ. ನಮಗೆ ಇವತ್ತು ಸ್ಪಾರ್ಕ್ ಬೇಕಾಗುತ್ತೆ ಅಷ್ಟೇ. ನೀನು ಸ್ಟಾರ್ಟ್ ಮಾಡುವಂಥ ಒಬ್ಬರು ಬೆಣ್ಣೆ ತಟ್ಟು ಹೇಳೋರು ಬೇಕು, ಇಲ್ಲ ಯಾರೋ ಒಬ್ರು ಬೇಕು, ಒಬ್ಬರು ಸಾಕು ಹೇಳೋರು. ಆ ಒಬ್ಬರು ಕರೆಕ್ಟಾಗಿ ಗೈಡ್ ಮಾಡಿದಾಗ, ಕರೆಕ್ಟಾಗಿರೋ ದಾರಿ ತೋರಿಸಿದಾಗ, ನೀವು ಆ ದಾರಿ ಕಡೆ ಹೋದಾಗ ನಿಮ್ಗೆ ಅದೊಂದು ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಆಗುತ್ತೆ. ಸೊ ಯಾವಾಗಲೂ ಸೆಕೆಂಡ್ ಸೋರ್ಸ್ ಇಲ್ಲ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಂಡು ಕಲಿಬೇಕು. ಓಕೆ, ಸೊ ದಟ್ ಯಾವಾಗಲೂ ಅಷ್ಟೇ ಒಂದು ನೆನ್ಪಿಟ್ಕೊಳ್ಳಿ, ಬರೀ ಸ್ಯಾಲ್ರಿಲಿ ಡಿಪೆಂಡ್ ಆದರೆ ಸ್ಯಾಲ್ರಿನೇ ನಂಬ್ಕೊಂಡಿರ್ಬೇಕಾಗುತ್ತೆ. ಸ್ಯಾಲ್ರಿ ನಂಬ್ಕೊಂಡಿಲ್ಲ ಅಂದರೆ ಬೇರೆದೆಲ್ಲ ನಮ್ಮ ಸುತ್ತಮುತ್ತ ಇದ್ದಾಗ ನಿಮಗೆ ಧೈರ್ಯ ಜಾಸ್ತಿ ಇರುತ್ತೆ. ಸುತ್ತಮುತ್ತ ನಿಮ್ಮ ಸುತ್ತಲೂ ನಿಮಗೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತ ನಿಮ್ಮ ತಲೆ ಬಂದಾಗ ನಿಮ್ಮಲ್ಲಿ ಧೈರ್ಯ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ಲ? ಇದು ಸೆಕೆಂಡ್ ಫೈನಾನ್ಷಿಯಲ್ ಟಿಪ್. ಫಸ್ಟ್ ಒನ್ ಏನಾಯಿತು, ಸೇವಿಂಗ್ಸ್ ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೆಕೆಂಡ್ ಒನ್ ಏನಾಯಿತು, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೋಬೇಕು. ಥರ್ಡ್ ಒನ್, ಇವಾಗ ಥರ್ಡ್ ಫೈನಾನ್ಷಿಯಲ್ ಟಿಪ್ ಏನು, ಡೆಟ್ನ ಇಟ್ಕೋಬೇಡಿ, ಸಾಲ ಮುಕ್ತ ಆಗಿ ಅಂತಲೇ ಹೇಳ್ತಾ ಇರೋದು. ಸೊ ಈಗ ಅಂದರೆ ಗೆಟ್ ರಿಡ್ ಆಫ್ ಡೆಟ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಡೆಟ್ ಅಂದರೆ ಏನು, ಸಾಲ. ಈಗ ತುಂಬ ಜನ ಸಾಲ ಮಾಡ್ತಾರೆ, ಸಾಲ ಮಾಡಿ ಇಲ್ಲ ಅನ್ನಲ್ಲ, ಬಟ್ ಅದನ್ನು ಟೈಮ್ ಸರಿಯಾಗಿ ತೀರಿಸ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಎಲ್ಲ ಇವಾಗ EMI ಕ್ರೆಡಿಟ್ ಕಾರ್ಡ್ ಮೇಲೆ ನಾವೆಲ್ಲ ಪರ್ಚೇಸ್ ಮಾಡ್ತೀವಿ, ಅದನ್ನು ಆನ್ ಟೈಮ್ ಪೇ ಮಾಡೋದು ತುಂಬ ಕಮ್ಮಿ ಜನ. ಆನ್ ಟೈಮ್ ಈಗ ಏನಾಗುತ್ತೆ, ಡ್ಯೂ ಡೇಟು 12ನೇ ತಾರೀಕು ಇರುತ್ತೆ, ಈ ಮಂತ್ 12 ತೊಗೊಂಡ್ರೆ 45 ಡೇಸ್ ಸೈಕಲ್ ಇರುತ್ತೆ ಎಲ್ಲ ಕ್ರೆಡಿಟ್ ಕಾರ್ಡ್ಗಳು. ಈ ಮಂತ್ ಏನಾದರೂ ಪರ್ಚೇಸ್ ಮಾಡಿದ್ರು ನಿಮಗೆ ನೆಕ್ಸ್ಟ್ ಮಂತ್ 12 ಇಲ್ಲ 15ನೇ ತಾರೀಕು ಟೈಮ್ ಇರುತ್ತೆ ಪೇ ಮಾಡೋಕ್ಕೆ. ಅಲ್ಲಿವರೆಗೂ ಕಾಯಬಾರ್ದು. ಸ್ಯಾಲ್ರಿ ಫಸ್ಟು ತಾರೀಕು ಬರುತ್ತಲ್ಲ, ಸೆಕೆಂಡ್ ತಾರೀಕು ಬರುತ್ತಂದರೆ 3rd ತಾರೀಕು ಕಟ್ಟಿಬಿಡ್ಬೇಕು. 3ನೇ ತಾರೀಕು ಫಸ್ಟ್ ನೀವು ಮಾಡಬೇಕಾದ ಕೆಲಸ ಮನೆ ಬಾಡಿಗೆ ಕಟ್ಟೋದು, ಆ ಬಾಡಿಗೆ ಕಟ್ಟೋದಲ್ಲ, ಫಸ್ಟ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಕಟ್ಬಿಡ್ಬೇಕು. ಬಿಕಾಸ್ ಮನೆ ಬಾಡಿಗೆ ಅಂಟಿ ಕಟ್ತೀರಾ, ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ಏನಾದ್ರೂ ಹಿಂದೆ ಮುಂದೆ ಆದ್ರೂ ಆಗುತ್ತೆ, ನಡೀತೆ. ಕ್ರೆಡಿಟ್ ಕಾರ್ಡ್ ಆಗಲ್ಲ, ಕ್ರೆಡಿಟ್ ಕಾರ್ಡ್ ಆಗುತ್ತೆ ಬಟ್ ಇಂಟ್ರೆಸ್ಟ್ ಬರುತ್ತೆ ಅದ್ರ ಮೇಲೆ, ಯಾಕೆ ನೀವು ಇಂಟ್ರೆಸ್ಟ್ ಕಟ್ಟಬೇಕು ಅದಕ್ಕೆ. ಸೊ ಫಸ್ಟು ಈ ಸಾಲಗಳನ್ನ ಕೊಟ್ಬಿಡ್ಬೇಕು. EMI, ಲೋನು, ನಮ್ಮ ಫ್ರೆಂಡ್ ಹತ್ರ ಲೋನ್ ಮಾಡಿರ್ತೀವಿ, ನಮ್ಮ ಇನ್ನೊಬ್ಬರ ಹತ್ರ ಲೋನ್ ಮಾಡಿರ್ತೀರಾ, ಅವೆಲ್ಲ ಇಟ್ಕೋಬಾರ್ದು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಗೆಟ್ ರಿಡ್ ಆಫ್ ಡೆಟ್, ಅಂದರೆ ಈ ಸಾಲ ಮುಕ್ತರಾಗಿ ಅಂತ ಹೇಳ್ತಾ ಇರೋದು. ಸಾಲ ಇದ್ದರೆ ನಿಮಗೆ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ, ನಾನು ಅವ್ರಿಗೆ ಸಾಲ ಕೊಡಬೇಕು, ಇವ್ನು ದುಡ್ಡು ಕೊಡಬೇಕು, ಅವ್ರಿಗೆ ದುಡ್ಡು ಕೊಡಬೇಕು ಅಂತಲೇ ಇರುತ್ತೆ. ನೀವು ಯಾರಿಗೂ ದುಡ್ಡು ಕೊಡೋದಿಲ್ಲ, ನಿಮ್ಗೆ ಸಾಲನೇ ಇಲ್ಲ ಅಂದಾಗ ನಿಮ್ಮ ತಲೆಯಲ್ಲಿ ನಿಮ್ಮ ದುಡ್ಡನ್ನು ಹೇಗೆ ಬೆಳೆಸಬೇಕು, ಹೇಗೆ ಡಬಲ್ ಮಾಡಬೇಕು ಅನ್ನೋ ಯೋಚನೆ ಬರುತ್ತೆ.
ನಿಮ್ಮ ದುಡ್ಡೇ ಇನ್ನೊಬ್ರು ಕೊಡಬೇಕು ಅಂದಾಗ, ಇನ್ನೊಬ್ರಿಗೆ ತುಂಬ ಸಾಲ ಕೊಡಬೇಕು ಅಂದಾಗ ನಿಮ್ಮ ತಲೆ ಚುರುಕಾಗಿ ಕೆಲಸನೇ ಮಾಡಲ್ಲ. ಅವಾಗ ನಾನು ಯಾವ ರೀತಿ ಇವಾಗ ದುಡ್ಡನ್ನ ಡಬಲ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ತಲೆ ಓಡಿಸಲ್ಲ. ಇವನಿಗೆ ದುಡ್ಡು ಕೊಡಬೇಕು ಅಂದರೆ ಇನ್ನೊಬ್ರಿಗೆ ಸಾಲ ಮಾಡಬೇಕಾ, ಈ ರೀತಿ ಆ ಸಾಲ ರಿಲೇಟೆಡ್ ಮೈಂಡ್ ಸೆಟ್ಟೇ ಬರುತ್ತೆ. ಅದು ಬಿಟ್ಟು ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ಇಲ್ಲ ಫೈನಾನ್ಷಿಯಲ್ ಮೈಂಡ್ ಸೆಟ್ ಬರಲ್ಲ. ಸೊ ಯಾವಾಗಲೂ ಸಾಲನ ಮುಗಿಸ್ಬೇಡಿ, ಜೊತೆಗೆ ಫ್ರೀ ಮಾಡ್ಕೊಳ್ಳಿ ಮೈಂಡ್ನ. ಸಾಲನ ಬಿಟ್ಟು ಡೆಟ್ನ ಕ್ಲಿಯರ್ ಮಾಡಿ ಮುಂದೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದೊಂದು ಥರ್ಡ್ ಫೈನಾನ್ಷಿಯಲ್ ಟಿಪ್. ಓಕೆ, ಈಗ ಫೋರ್ತ್ ಫೈನಾನ್ಷಿಯಲ್ ಟಿಪ್ ಕಡೆ ಹೋಗೋಣ. ಫೋರ್ತ್ ಫೈನಾನ್ಷಿಯಲ್ ಟಿಪ್ ಈಸ್ ಅಗೇನ್ ನನ್ನ ಒಂದು ಫೇವ್ರೆಟ್ ಟಾಪಿಕ್, ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವಾಗಲೂ ಅಷ್ಟೇ. ಅಟ್ಲೀಸ್ಟ್ ನೀವು ಒಂದು 2-3 SIP ಇರಬೇಕು. ಅಟ್ಲೀಸ್ಟ್ 2 SIP ಇದ್ರೆ ತುಂಬಾ ಆಯಿತು, ಬಟ್ ಪ್ರಾಪರ್ ಆಗಿರಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಐ ಬಟನ್ ಮೇಲೆ ನೋಡಿ ಕ್ಲಿಕ್ ಮಾಡಿ, SIP 2 ಇರಬೇಕು. ಸೊ ಆ ರೀತಿ ಮಾಡಿ ಯಾವಾಗ್ಲೂ. ಈಗ ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಗೆ ಅದೇ ನಾನು ಆಗಲೇ ಹೇಳ್ದಂಗೆ ಡಿಫ್ರೆಂಟ್ ಆಗಿ ನೀವು ಇನ್ವೆಸ್ಟ್ ಮಾಡ್ಬೋದು. ರಿಸ್ಕ್ ತೊಗೋಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಅಂತ ಇಂಥವ್ರು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಕಲೀರಿ. ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ. ಓಕೆ, ಆ್ಯಂಡ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟೇ ಇದೆ ಇರೋರು. ಎಷ್ಟೋ ಜನ ಇವಾಗ ನಾನು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ ತಕ್ಷಣ ನೀವು ಯಾರೂ ಮಾಡಲ್ಲ. ಎಷ್ಟೋ ಜನಕ್ಕೆ ಇಷ್ಟ ಇರಲ್ಲ ಮಾಡೋಕ್ಕೆ, ಬಿಕಾಸ್ ರಿಸ್ಕ್ ಇರುತ್ತೆ, ಭಯ ಇರುತ್ತೆ, ಎಲ್ಲ ಇರುತ್ತೆ. ಸೊ ಅವ್ರೇನು ಮಾಡಿ, ಪೋಸ್ಟ್ ಆಫೀಸ್ ಸ್ಕೀಮ್ಸಲ್ಲಿ ಮಾಡಿ. PPF ಇದೆ, ರೆಕರಿಂಗ್ ಡೆಪಾಸಿಟ್ ಇದೆ, ಸೇವಿಂಗ್ ಡೆಪಾಸಿಟ್, ಟರ್ಮ್ ಡೆಪಾಸಿಟ್, ಡಿಫ್ರೆಂಟ್ ಸ್ಕೀಮ್ಸ್ ಇದೆ, NPS ಇದೆ, PPF ಇದೆ, LIC ಇದೆ. ಸೊ ಈ ರೀತಿ ಡಿಫ್ರೆಂಟ್ ಆಗಿ ನೀವು ಇನ್ವೆಸ್ಟ್ ಮಾಡಿದಾಗ ನಿಮಗೆ ರಿಸ್ಕ್ ಕಮ್ಮಿ ಇರುತ್ತೆ ಅದರಲ್ಲಿ. ಅದೇ ನೀವು ಇಲ್ಲ ನಾನು ರಿಸ್ಕ್ ತೊಗೊತೀನಿ, ಸ್ವಲ್ಪ ರಿಸ್ಕ್ ತೊಗೊಂಡು ನಾನು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಮಾಡಿ. ಬಟ್ ರಿಸ್ಕೇ ಇರಲ್ಲ ಅದನ್ನು. ನಾನು ಯಾವಾಗ ಹೇಳೋದು ಏನಕ್ಕೆ ಕೇಳಿ, ಲಾಂಗ್ ಟರ್ಮ್ ಮಾಡಿ ಅಂತ. ಲಾಂಗ್ ಟರ್ಮ್ ಮಾಡಿದವ್ರಿಗೆ ಯಾವತ್ತೂ ರಿಸ್ಕ್ ಇರಲ್ಲ. ಬಿಕಾಸ್ Nifty 50 ಬೆಂಚ್ ಮಾರ್ಕ್ ಸೆಟ್ ಮಾಡಿಬಿಟ್ಟಿದೆ, 13% ರೇಟ್ ಆಫ್ ರಿಟರ್ನ್ ಕೊಡುತ್ತೆ. ಅದು ಬೆಂಚ್ ಮಾರ್ಕ್ಗೆ ಸೆಟ್ ಮಾಡಿಬಿಟ್ಟಿದೆ 13%. ಸೊ ನಿಮಗೆ ಲಾಂಗ್ ಟರ್ಮ್ ಮಾಡಿದಾಗ 13% ಮೇಲೆ ಬಂದೇ ಬರುತ್ತೆ, ಸಿಂಪಲ್. ಸೊ ನೀವು ಅದನ್ನ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದು ಕಲಿಬೇಕು. ಸೊ ಇದು ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್. ಅದೇ ನೀವು ಇವತ್ತು 50,000 ಸಂಬಳ ಗಳಿಸ್ತಿದ್ದೀರಾ, 50,000 ಇರಲಿ 80,000 ಇರಲಿ, ಅದರದ್ದು 20% ತೆಗೆದಿಡಿ. 50,000 ಗಳಿಸ್ತಿದ್ದೀರಾ, 50,000 ಪರ್ ಮಂತ್ ಸ್ಯಾಲ್ರಿ ಇದೆಯಾ, 20% ತೆಗೆದಿಡಿ, 10,000. ಸೊ ಈ ರೀತಿ ನಿಮ್ಮ ಒಂದು ಸೇವಿಂಗ್ಸ್ ಮಾಡ್ತಾ ಆ 10,000ಅಲ್ಲಿ 5,000 ಇನ್ನೊಂದು SIP, 5,000 ಇನ್ನೊಂದು SIP, ಬೆಸ್ಟು. 10% ಸ್ಟೆಪ್ ಅಪ್ ಆ್ಯನ್ಯುವಲ್, ಬೆಸ್ಟ್ ಆಯ್ತಿದ್ದು. ಸೊ ಈ ರೀತಿ ನಿಮಗೆ ಯಂಗ್ ಏಜ್ ಇದ್ದಾಗ, ಅಂದರೆ 25, 24, 26 ವಯಸ್ಸಿದ್ದಾಗಲೇ ನಿಮ್ಮ ಒಂದು SIP ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಮುಂದೆ ನೀವು ಯಾವಾಗ 36, 37, 38 ಆಗ್ತೀರ, ನಿಮ್ಮ ಹತ್ರ ಒಳ್ಳೆ ಲಕ್ಷಗಟ್ಟಲೆ ಅಮೌಂಟ್ ಕರೆಕ್ಟ್ ಆಗಿರುತ್ತೆ ಹಿಂದ್ಗಡೆ. ನೀವು ಹಿಂತಿರುಗಿ ನೋಡಿದಾಗ ನೀವು ಯಾವಾಗ ಸ್ಟಾರ್ಟ್ ಮಾಡಿರ್ತೀರ, ಯಾವಾಗ ಕಷ್ಟಪಟ್ಟಿರ್ತೀರ, ಅದೆಲ್ಲ ನೆನಪಾಗಲ್ಲ. ಬಟ್ ಒಂದೇ ನೆನಪಾಗೋದು, ನನ್ನ ದುಡ್ಡು ಎಷ್ಟಾಗಿದೆ, ಅದೇ ನೆನಪಾಗೋದು. ಇಷ್ಟಾಗಿದೆ ನನ್ನ ದುಡ್ಡು, ಸರಿ ಆಯಿತು ಅಂತ ನೀವು ಖುಷಿ ಪಡ್ತೀರಾ. ಹೌದು, ನಾನು ಸ್ಟಾರ್ಟ್ ಮಾಡಿದ್ದೆ ಜರ್ನಿ ಅಂತ ಅನಿಸುತ್ತೆ, ಬಟ್ ನಿಮ್ಗೆ ಮೇನ್ ಅಲ್ಟಿಮೇಟ್ಲಿ ಬರೋದು ನೀವು ನೋಡೋದೇ ರಿಟರ್ನ್ಸ್. ಸೊ ಯಾವಾಗಲೂ ಎಂಗೇಜಲ್ಲಿ ಸ್ಟಾರ್ಟ್ ಮಾಡಿ. ಸೊ ಇದು ಫೋರ್ತ್ ಫೈನಾನ್ಷಿಯಲ್ ಟಿಪ್. ಏನು ಫೋರ್ತ್ ಫೈನಾನ್ಷಿಯಲ್ ಟಿಪ್ಪು? ಇನ್ವೆಸ್ಟ್ಮೆಂಟ್. ಫಿಫ್ತ್ ಫೈನಾನ್ಷಿಯಲ್ ಟಿಪ್ ಈಗ ನೋಡಿ. ಫಿಫ್ತ್ ಫೈನಾನ್ಷಿಯಲ್ ಟಿಪ್ ಏನು? ಇಂಪ್ರೂವ್ ಫೈನಾನ್ಷಿಯಲ್ ನಾಲೆಡ್ಜ್. ಅಂದರೆ ಈಗ ನಾನು ಫೈನಾನ್ಷಿಯಲ್ ಸೆಕ್ಟರಲ್ಲಿ ವರ್ಕ್ ಮಾಡ್ತೀನಿ, ನಾನು GST ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀನಿ, GST ಸೆಕ್ಟರಲ್ಲಿ ವರ್ಕ್ ಮಾಡ್ತೀನಿ. ಸೊ ದಟ್ ನನಗೆ ಫೈನಾನ್ಷಿಯಲ್ ನಾಲೆಡ್ಜ್ ಇರುತ್ತೆ. ಬಟ್ ಪ್ರತಿಯೊಬ್ಬರಿಗೂ ಫೈನಾನ್ಷಿಯಲ್ ನಾಲೆಡ್ಜ್ ಇರಬೇಕಾ? ಕ್ವಶನ್ ಮಾರ್ಕ್. ಹೌದು, ಇರಬೇಕು. ಬಟ್ ಎಲ್ಲ ತುಂಬ ನಾಲೆಡ್ಜ್ ಇರಬೇಕು ಅಂತಲ್ಲ, ಬಟ್ ಬೇಸಿಕ್ ಫೈನಾನ್ಸ್ ನಾಲೆಡ್ಜ್ ಇರಬೇಕು ಎಲ್ರಿಗೂ. ನೀವು ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಬೇಸಿಕ್ ಫೈನಾನ್ಸ್ ನಾಲೆಡ್ಜ್ನ ಬೆಳೆಸ್ಕೊಳ್ಳಿ. ಬಿಕಾಸ್ ಏನಾಗುತ್ತೆ, ತುಂಬ ನಮ್ಮ ಲೈಫಲ್ಲಿ ಮುಂದೆ ಹೋಗ್ತಾ ನಮಗೆ ಫೈನಾನ್ಸ್ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಆಗಿಬಿಡುತ್ತೆ ಲೈಫಲ್ಲಿ. ಫೈನಾನ್ಸ್ ಇರಲೇಬೇಕು. ಫೈನಾನ್ಸ್ ಇಸ್ ಮೇನ್, ಅದೇ ಒಂದು ಬೇಸು. ನಿಮ್ಮ ಫೈನಾನ್ಸ್ ಇಲ್ಲ ಅಂದರೆ ಮುಂದೆ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ನೀವು ಏನೇ ಯೋಚನೆ ಮಾಡಿ ಫೈನಾನ್ಸ್ ಬೇಕೇ ಬೇಕು, ದುಡ್ಡು ಬೇಕೇ ಬೇಕು. ಸೊ ಮನಿ ಮ್ಯಾಥ್ ಚೆನ್ನಾಗಿದೆ ಅಂತಾರಲ್ಲ ಹಾಗೆ. ಸೊ ನಿಮ್ಗೆ ಯಾವಾಗ ನಿಮ್ಗೆ ಮನಿ ಚೆನ್ನಾಗಿರುತ್ತೆ, ಮನಿ ಕ್ಯಾಲ್ಕುಲೇಷನ್ಸ್ ಚೆನ್ನಾಗಿರುತ್ತೆ ಮೈಂಡಿಂದ, ನಿಮಗೆ ಸುತ್ತಮುತ್ತ ನಿಮ್ಮ ಟ್ರಾನ್ಸಾಕ್ಷನ್ಸ್ಗಳು ತುಂಬ ಈಸಿಯಾಗಿ ನಡೀತವೆ. ಸೊ ಈ ರೀತಿ ನಿಮ್ಮ ಒಂದು ಫೈನಾನ್ಷಿಯಲ್ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿತ್ತು. ಅಂದರೆ ಫೈನಾನ್ಷಿಯಲ್ ನಾಲೆಡ್ಜ್ ಅಂದರೆ ಇವಾಗ ಏನಾಗ್ತಿದೆ ದೇಶದಲ್ಲಿ ಅದನ್ನು ನೋಡೋದು, ಯೂಸ್ ನೋಡೋದು, ಇಲ್ಲ ಇನ್ವೆಸ್ಟ್ಮೆಂಟ್ಸ್ ಯಾವ್ಯಾವ ರೀತಿ ಇದ್ದಾವೆ, ಮ್ಯೂಚುವಲ್ ಫಂಡ್ಸ್ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುತ್ತೆ, ಅಲ್ಲಿಂದ ದುಡ್ಡು ಹೆಂಗೆ ಮಾಡ್ತಾರೆ ಜನ, ದುಡ್ಡನ್ನು ಕಳ್ಕೊತಾರೆ ತುಂಬ ಜನ, ಎಫ್&ಡ ಮಾಡಿ ಯಾಕೆ ಕಳ್ಕೊತಾರೆ, ಈ ರೀತಿ ಯಾವ ವಿಚಾರನ ಇಂಟ್ರೆಸ್ಟ್ ಇರುತ್ತೆ ಆ ವಿಚಾರನ ತಿಳ್ಕೊಳ್ಳೋದು. ಅದರಲ್ಲಿ ದುಡ್ಡಿನ ಒಂದು ಮಹತ್ವ ಏನಿದೆ ಅದನ್ನು ತಿಳ್ಕೊಳೋದು. ಸೊ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಹೋಗುತ್ತಾ ಹೋಗಲ್ವಾ, ನನ್ನ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಆಗುತ್ತಾ ಡಬಲ್ ಆಗಲ್ವಾ, ಡಬಲ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ 50% ರಿಟರ್ನ್ ಆದರೂ ನಮ್ಗೆ ಬರುತ್ತಾ ಇಯರಲ್ಲಿ. ಈ ರೀತಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದು. ಸೊ ಈ ರೀತಿ ಫೈನಾನ್ಷಿಯಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಂಡಾಗ ನಿಮಗೆ ಮ್ಯಾಥ್ ಚೆನ್ನಾಗಿರುತ್ತೆ, ಮ್ಯಾಥಮೆಟಿಕ್ಸ್.
ಮ್ಯಾಥಮೆಟಿಕ್ಸ್ ನಿಮಗೆ ತಲೆಯಿಂದ ಚೆನ್ನಾಗಿದ್ದಾಗ ನಿಮ್ಮ ತಲೆ ಚುರುಕಾಗುತ್ತೆ. ಚುರುಕಾಗಿ ನೀವು ಅದನ್ನು ಇನ್ನೂ ಫಾಸ್ಟಾಗಿ ಯೋಚನೆ ಮಾಡ್ತೀರಾ. ನಿಮಗೆ ಡಿಫ್ರೆಂಟ್ ಐಡಿಯಾ ಬರ್ತಾ ಹೋಗುತ್ತೆ, ಆಟೋಮೆಟಿಕ್ಕಾಗಿ ಬರ್ತದೆ. ಸೊ ಈ ರೀತಿ ಮ್ಯಾಥಮೆಟಿಕ್ಸ್ ಅಂದರೆ ಫೈನಾನ್ಷಿಯಲ್ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಯಾರತ್ರ ಬಂದು ಏನಾದರೂ ಕೇಳಿದ್ರೆ ಟಕ್ ಅಂತ ಹೇಳ್ತಾರೆ ಇರಬೇಕು ನೀವು, ಫೈನಾನ್ಸ್ ರಿಲೇಟೆಡ್ ಕ್ವಶನ್ಸ್. ಸೊ ಇದು 5ನೇ ಫೈನಾನ್ಷಿಯಲ್ ಟಿಪ್ ಆಯಿತು. ಈಗ 6th ಫೈನಾನ್ಷಿಯಲ್ ಟಿಪ್, ಕಟ್ ಅನ್ನೆಸೆಸರಿ ಎಕ್ಸ್ಪೆನ್ಸಸ್. ನೋಡಿ, ನಾವು ತಿಂಗಳಲ್ಲಿ ಒಂದು 25,000 ಸಂಬಳ, 30,000 ಸಂಬಳ ಇದೆ ಅಂತ ತಿಳ್ಕೊಳ್ಳೋಣ, ಎಷ್ಟೇ ಇರಲಿ ಸಂಬಳ, ಅದರಲ್ಲಿ ನಮಗೆ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ನಾವು ಅದನ್ನು ತೋರಿಸ್ಕೋಬೇಕು, ಇಲ್ಲ ತೋರ್ಪಡಿಕೆಗೋಸ್ಕರ ನಾವು ಅದನ್ನು ಸ್ಪೆಂಡ್ ಮಾಡ್ತೀವಿ ಕೆಲವೊಂದು ಥಿಂಗ್ಸ್ ಮೇಲೆ. ಕೆಲವೊಂದು ಸಲ ನಾವು ನಮಗೆ ಅಂತಲೇ ಸ್ಪೆಂಡ್ ಮಾಡ್ಕೊತೀವಿ. ಕೆಲವೊಂದು ಸಲ ನಾವು ನನಗೆ ಬೇಕಾಗಿಲ್ಲ ಬಟ್ ಆದರೂ ಇರಲಿ, ಸುಮ್ಮನೆ ಇರಲಿ ಅಂತ ಮಾಡಿರ್ತೀವಿ. ಸೊ ಇದನ್ನು ನಾವು ಅನ್ನೆಸೆಸರಿ ಅಂತ ಕರಿತೀವಿ. ಅನ್ನೆಸೆಸರಿ ಏನಾಗುತ್ತೆ, ನೀವು ಸ್ಪೆಂಡ್ ಮಾಡಿದಾಗ ನಿಮಗದು ಗೊತ್ತೇ ಆಗಿರಲ್ಲ. ಈಗ ಏನಾಗಿದೆ, UPI ಪೇಮೆಂಟ್ ಸ್ಟಾರ್ಟ್ ಆದಾಗಿದೆ ಅಂತ ಕೇಳೇಬೇಡಿ. ಬಿಕಾಸ್ ಪ್ರತಿ ಸಲನೂ ನಾವು ಫೋನ್ಪೇನೇ ಯೂಸ್ ಮಾಡ್ತೀವಿ. ಇವನ್ ನಾನು ಮಾಡ್ತೀನಿ, ಬಟ್ ಒಂದು ಲಿಮಿಟಲ್ಲಿ ಇರಲಿ ಅಂತ ಕೇಳೋದು. ಲಿಮಿಟಲ್ಲಿ ನಾವು ಎಕ್ಸ್ಪೆನ್ಸಸ್ನ ನಾವು ರೆಡ್ಯೂಸ್ ಮಾಡಿದಾಗ ನಮ್ಮ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಈಗ ನಾವು 7th ಫೈನಾನ್ಷಿಯಲ್ ಟಿಪ್ ಕಡೆ ಹೋಗೋಣ. 7th ಫೈನಾನ್ಷಿಯಲ್ ಟಿಪ್ ಏನಂದರೆ, ಥಿಂಕ್ ಬಿಯಾಂಡ್ ದ ಜಾಬ್. ಥಿಂಕ್ ಬಿಯಾಂಡ್ ದ ಜಾಬ್ ಅಂದರೆ ಬರೀ ಜಾಬ್ ಮಾತ್ರ ಅಲ್ಲ, ಜಾಬ್ನ ಬಿಟ್ಟು ಬೇರೆ ರೀತಿನೂ ಯೋಚನೆ ಮಾಡಿ ನೋಡಿ. ಜಾಬ್ ಒಂದೇರ ಮೇಲೆ ಡಿಪೆಂಡ್ ಆಗಬೇಡಿ. ನಾನು ಆಗ ಹೇಳ್ದಂಗೆ ಜಾಬ್ನ ಬಿಟ್ಟು ಬೇರೆ ರೀತಿ ಸ್ಮಾಲ್ ಕೈಂಡ್ ಆಫ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ನಿಮಗೆ ಬಿಸ್ನೆಸ್ ಮಾಡ್ಬೋದು, ಬಿಸ್ನೆಸ್ ಮಾಡೋ ಬ್ಯಾಕ್ಗ್ರೌಂಡ್ ಇದೆ, ಸ್ವಲ್ಪ ನಂಗೆ ಸಪೋರ್ಟ್ ಸಿಗುತ್ತೆ, ಕ್ಯಾಪಿಟಲ್ ಸಪೋರ್ಟ್ ಸಿಗುತ್ತೆ ಅಂದರೆ ನೀವು ಸ್ಮಾಲ್ ಬಿಸ್ನೆಸ್ ಶಾಪ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಯಾವ ರೀತಿ ನೀವು ಈಗ ಎಷ್ಟೋ ಬಿಸ್ನೆಸ್ಗಳು ನಿಮಗೆ ಫ್ರಾಂಚೈಸಿನ ಕೊಡೋದು ಬಂದಿದ್ದಾರೆ ಮುಂದೆ. ಸೊ ಆ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಪ್ರಯತ್ನ ಪಡಿ. ಇಲ್ಲ ಈ ರೀತಿ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು, ನಿಮ್ಗೆ ಒಂದು ಸ್ಕಿಲ್ಸ್ ಇದ್ರೆ ಅದು ತೋರಿಸ್ಕೊಳಕ್ಕೆ ಯೂಟ್ಯೂಬ್ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಲ್ವಾ. ಸೊ ಅಲ್ಲಿ ಬಂದು ನಿಮ್ಮ ಒಂದು ಸ್ಕಿಲ್ನ ತೋರಿಸ್ಕೊಳೋದು, ಇಲ್ಲ ನಾಲೆಡ್ಜ್ ಇದ್ರೆ ನಾಲೆಡ್ಜ್ನ ಶೇರ್ ಮಾಡೋದು. ನಿಮಗೆ ಪ್ರಾಪರ್ ಯಾವುದೇ ಒಂದು ಸಬ್ಜೆಕ್ಟ್ ನಾಲೆಡ್ಜ್ ಇದ್ರೆ ಅದನ್ನು ಜನರಿಗೆ ಹಂಚಿ. ಸೊ ಈಗ ನಾಲೆಡ್ಜ್ನ ಹಂಚೋರೆ ಕಮ್ಮಿ ಆಗಿದ್ದಾರೆ. ಸೊ ಅದನ್ನು ಶೇರ್ ಮಾಡಿ ನಿಮಗೆ ನಾಲೆಡ್ಜ್ ಇದ್ರೆ. ಇಲ್ಲ ನಿಮಗೆ ಆಗ್ಲಿಂದ ನಾನು ಸ್ಕಿಲ್ಸ್ ಯಾವುದಾದ್ರೂ ನಿಮಗೆ ಬೆಸ್ಟ್ ಸ್ಕಿಲ್ಸ್ ಇದ್ದರೆ ಅದನ್ನು ನೀವು ಫ್ರೀಲ್ಯಾನ್ಸಿಂಗ್ ಹಾಕಿನೂ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ವೆಬ್ಸೈಟ್ಗಳಿದ್ದಾವೆ, ನೀವು ಡಿಸ್ಕ್ರಿಪ್ಷನ್ ಹಾಕ್ತೀನಿ ವೆಬ್ಸೈಟ್ಗಳನ್ನ, ನೀವು ಅಲ್ಲಿಂದ ಹೋಗಿ ನೀವು ಆ ವೆಬ್ಸೈಟ್ಗಳ ಬಗ್ಗೆ ಚೆಕ್ ಮಾಡ್ಬೋದು. ಸೊ ಈ ರೀತಿ ಥಿಂಕ್ ಬಿಯಾಂಡ್ ದ ಜಾಬ್ ಅಂದರೆ ಜಾಬ್ ಬಿಟ್ಟು ಅದ್ರ ಮೇಲೆ ನಾನು ಏನು ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಈ ರೀತಿ ನಾನು ನಿಮಗೆ 7 ಫೈನಾನ್ಷಿಯಲ್ ಟಿಪ್ಸ್ನ ಕೊಟ್ಟಿದ್ದೀನಿ. ಈಗ ಲಾಸ್ಟ್ ಫೈನಾನ್ಷಿಯಲ್ ಟಿಪ್ ಬಟ್ ನಾಟ್ ದ ಲಿಸ್ಟ್ ಈಸ್ ಗೆಟ್ ಹೆಲ್ತ್ ಇನ್ಶೂರೆನ್ಸ್. ಗೆಟ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಯು ಆ್ಯಂಡ್ ಫಾರ್ ಯುವರ್ ಪೇರೆಂಟ್ಸ್. ಓಕೆ, ಬಿಕಾಸ್ ಏನಾಗುತ್ತೆ ಅಂದರೆ ನಮಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಪೇರೆಂಟ್ಸ್ಗೂ ಅಷ್ಟೇ, ಅವ್ರಿಗೂ ಅಷ್ಟೇ. ಹೆಲ್ತ್ ಇನ್ಶೂರೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ತಿಂಗಳಿಗೆ ಕಮ್ಮಿ ಈ 1,000 ರೂಪಾಯಿ 1,500 ರೂಪಾಯಿ ಒಳಗಡೆ ಕಟ್ಟುವಂಥ ಹೆಲ್ತ್ ಇನ್ಶೂರೆನ್ಸ್ಗಳು ಇದ್ದಾವೆ. 2,000 ರೂಪಾಯಿ 2,500 ರೂಪಾಯಿ ಕಟ್ಟುವಂಥ ಹೆಲ್ತ್ ಇನ್ಶೂರೆನ್ಸ್ಗಳು ಇದ್ದಾವೆ. ಕ್ವಾರ್ಟರ್ಲಿನೂ ಕಟ್ಬೋದು, ಮಂತ್ಲಿ ಕಟ್ಬೋದು, ಇಲ್ಲ ಹಾಫ್ ಇಯರ್ಲಿ, ಇಲ್ಲ ಇಯರ್ಲಿನೂ ಕಟ್ಬೋದು. ಸೊ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಈಗ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಮಿಡಲ್ ಕ್ಲಾಸ್ದು ನಮ್ಗೇನಾದರೂ ಮುಂದೆ ಏನಾದರೂ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಈ ಮಾತು ಬರುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಇರಬೇಕಾಗಿತ್ತು, ನಾನು ಮಾಡಿಸ್ಬೇಕಾಗಿತ್ತು, ಚೆನ್ನಾಗಿರ್ತಿತ್ತು ಅಂತ ಈ ಮಾತು ಬರುತ್ತೆ. ಅದೇ ನಾನು ಇವಾಗೆ ಮಾಡಿಸಿದ್ರೆ ಹಾಸ್ಪಿಟ್ಲಿಗೆ ಮುಂದೆ ಹೋದೇನು ಏನಾದರೂ ಆಗ ಅಡ್ಮಿಟ್ ಆದ್ರೂ ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದು ಒಳ್ಳೇದೇ ಆಯಿತು ಅಂತ ಅಂತೀವಿ. ಸೊ ಈ ರೀತಿ ನಮ್ಮ ಮೈಂಡ್ ಸೆಟ್ ಇರುತ್ತೆ. ಸೊ ಮಾಡಿಸಿ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ಡೌಟ್ ಇದ್ದರೆ ನೀವು ಈ ವಿಡಿಯೋನ ನೋಡ್ಕೊಂಡ್ಬನ್ನಿ. ನಾನು ಆಲ್ರೆಡಿ ಈ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಾಗ ಯಾವ್ಯಾವ ರೀತಿ ಟಿಪ್ಸ್ ಮತ್ತು ಯಾವ ರೀತಿ ಏಜೆಂಟ್ ಜೊತೆ ಕನ್ಸಲ್ಟ್ ಮಾಡಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಲಾಸ್ಟ್ ಫೈನಾನ್ಷಿಯಲ್ ಟಿಪ್ ಈಸ್ ಹೆಲ್ತ್ ಇನ್ಶೂರೆನ್ಸ್. ಸೊ ನೋಡಿದ್ರಲ್ಲ, ಈ ರೀತಿ ಫಾಲೋ ಮಾಡಿ. ಯಾಕೆ ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಆಚೆ ಬರೋಕ್ಕಾಗಲ್ಲ? 100% ಆಗುತ್ತೆ. ಬಟ್ ಈ 8 ಫೈನಾನ್ಷಿಯಲ್ ಟಿಪ್ಸ್ನ ಡಿಸಿಪ್ಲಿನಾಗಿ ಮಾಡಬೇಕು. ಕೆಲವೊಂದು ಪ್ರಿನ್ಸಿಪಲ್ಸ್ನ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ನಾವೇನೋ ಒಂದು ಸಕ್ಸಸ್ ಇದು ಅಚೀವ್ ಮಾಡಬೇಕು ಅಂದರೆ. ಸೊ ಆ ಒಂದು ಅಚೀವ್ ಮಾಡಬೇಕಂದ್ರೆ ಇದೆಲ್ಲ ಸುಮ್ಮನೆ ಟೈನಿ ಸ್ಟೆಪ್ಸ್ ಇವೆಲ್ಲ, ಸ್ಮಾಲ್ ಸ್ಟೆಪ್ಸ್ನ ನಾವು ಫುಲ್ಫಿಲ್ ಮಾಡಬೇಕು. ಇದನ್ನು ನಾವು ಸ್ವಲ್ಪ ಕಷ್ಟಪಟ್ಟು ಫುಲ್ಫಿಲ್ ಮಾಡಿದ್ರೆ ಮುಂದೆ ನಮಗೆ ಈಸಿ ಆಗುತ್ತೆ. ಸೊ ಈ ರೀತಿ ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ನನಗೆ ನಿಮ್ಗೆ ಅಡ್ವೈಸ್ ಮಾಡಬೇಕು ಅಂತ ಅನಿಸಿ ನಾನು ನಿಮಗೆ ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗಡೆ ಬರೋದು ಹೇಗೆ ಅಂತ ನಾನು 8 ಫೈನಾನ್ಷಿಯಲ್ ಟಿಪ್ಸ್ನ ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.